ಸ್ನೇಹಿತರೆ ನಮಸ್ಕಾರ. 100 ದಿನ ಬರೋಬ್ಬರಿ 100 ದಿನಗಳ ಬಳಿಕ ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬ ಆಗಿರುವಂಥ ದರ್ಶನ್ ಈಗ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂಥ ನಟ ದರ್ಶನ್ ತೂಗುದೀಪ್ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಟ ದರ್ಶನ್ ಜಾಮೀನಿಗೆ ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ರು. ನಟನಿಗೆ ಇದಕ್ಕಿಂತ ಮುಂಚೆನೇ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಸಾಕಷ್ಟು ಜನರಿಗೆ ಇತ್ತು. ಬಟ್ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟು. ಬಟ್ಟು ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋಂಥದ್ದು. ಮೇಲ್ನೋಟಕ್ಕೆ ಮತ್ತು ಯಾರನ್ನೇ ಕೇಳಿದ್ರು ಕೂಡ ಕಾನೂನಿನ ಬಗ್ಗೆ ಅರಿವಿರೋರಿಗೆ ಮತ್ತು ಈ ಪ್ರಕರಣದ ಬಗ್ಗೆ ಕಿಂಚಿತ್ತು ಮಾಹಿತಿ ಇರೋರಿಗೆ ಕೇಳಿದ್ರೆ, ಇಲ್ಲ, ಯಾವ ಕಾರಣಕ್ಕೂ ಕೂಡ ದರ್ಶನ್ಗೆ ಜಾಮೀನು ಸಿಗಲ್ಲ ಅನ್ನೋಂಥ ಮಾತುಗಳು ಕೇಳಿಬರ್ತಿದೆ. ಬಟ್ ವಕೀಲರು ಇಲ್ಲ, ದರ್ಶನ್ಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಾದವನ್ನು ಮಂಡಿಸ್ತಿದ್ದಾರೆ. ಯಾಕೆ ಮತ್ತು ಹೇಗೆ, ಯಾರ ವಾದ ಕರೆಕ್ಟ್ ಇದೆ, ಯಾರ ವಾದ ರಾಂಗ್ ಇದೆ, ಇಲ್ಲಿ ದರ್ಶನ್ಗೆ ಜಾಮೀನು ನಿರಾಕರಣೆ ಆದರೆ ಯಾವ ಬೇಸಿಸಲ್ಲಿ ನಿರಾಕರಣೆ ಆಗಬಹುದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂಥ ನಟ ದರ್ಶನ್ ತೂಗುದೀಪ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಟ ದರ್ಶನ್ಗೆ ಜಾಮೀನು ನೀಡುವಂತೆ ಕೋರಿ ಬೆಂಗಳೂರಿನ 57ನೇ CCH ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ ವಕೀಲರಾದಂಥ S. ಸುನೀಲ್ ಕುಮಾರ್ ಅವರು ಹೈಕೋರ್ಟ್ ಜಡ್ಜ್ ಆಗಿರುವಂಥ ಜಯಶಂಕರ್ ಅವರಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯನ್ನು ಸ್ವೀಕರಿಸಿದಂಥ ನ್ಯಾಯಾಧೀಶರು ಪ್ರಾಸಿಕ್ಯೂಷನ್ಗೆ ನೋಟಿಸನ್ನು ಜಾರಿ ಮಾಡಿದ್ದು ಸೋಮವಾರಕ್ಕೆ ಅಂದರೆ ಸೆಪ್ಟೆಂಬರ್ 23ರಂದು ವಿಚಾರಣೆಯನ್ನು ಮುಂದೂಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರದಲ್ಲಿ ನಟ ದರ್ಶನ್ ಪರ ವಕೀಲರು ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಹತ್ಯೆ ನಡೆದಿತ್ತು. ಜೂನ್ 11ರಂದು ನಟ ದರ್ಶನನ್ನು ಈ ಆರೋಪದ ಮೇಲೆ ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲಿಗೆ 100 ದಿನಕ್ಕೂ ಹೆಚ್ಚು ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಇದ್ದಾರೆ. ಓವರಲ್ ಆಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ಅಲ್ಲಿ ಐಷಾರಾಮಿ ವ್ಯವಸ್ಥೆಯನ್ನು ಕೊಡಲಾಗಿದೆ ಅನ್ನುವಂಥ ಕಾರಣಕ್ಕೆ ಮತ್ತು ಅಲ್ಲಿ ದರ್ಶನ್ ಆಟಾಟೋಪಗಳು ಅಲ್ಲಿ ಹೆಚ್ಚಾದಂಥ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರವನ್ನು ಮಾಡಲಾಗಿತ್ತು. ತನಿಖಾಧಿಕಾರಿ ACP ಚಂದನ್ ಕುಮಾರ್ ನೇತೃತ್ವದ ತಂಡ ಹತ್ಯೆ ಪ್ರಕರಣದ ಬಗ್ಗೆ ಸುದೀರ್ಘವಾದಂಥ ತನಿಖೆಯನ್ನು ನಡೆಸಿತ್ತು. ಸೆಪ್ಟೆಂಬರ್ 4ರಂದು 3991 ಪುಟಗಳ ಚಾರ್ಜ್ ಶೀಟನ್ನು 24ನೇ ACMM ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು. ಅಷ್ಟು ಸುದೀರ್ಘವಾದಂಥ ಚಾರ್ಜ್ ಶೀಟನ್ನು ಹಾಕಿದ ಬಳಿಕ 18 ದಿನ ಆಯ್ತು. ಇವಾಗ ನಂತರ ಈಗ ದರ್ಶನ್ ಪರ ವಕೀಲರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿರುವಂಥ ದರ್ಶನ್ ಪರ ವಕೀಲರು ಸೋಮವಾರ ನಡೆಯುವಂಥ ವಿಚಾರಣೆಯಲ್ಲಿ ಬಲವಾದಂಥ ವಾದವನ್ನು ಮಂಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾವ ಗ್ರೌಂಡ್ಸ್ನಲ್ಲಿ ವಾದವನ್ನು ಮಾಡಬಹುದು ಮತ್ತು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ದರ್ಶನ್ A2 ಆರೋಪಿ ಸತ್ಯ, ಆದರೆ ದರ್ಶನ್ ಇಂಟೆನ್ಷನಲ್ಲಿ ಈ ಕೃತ್ಯವನ್ನು ಮಾಡಿಲ್ಲ. ದರ್ಶನ್ನು ಎಲ್ಲೂ ಕೂಡ ನೇರವಾಗಿ ರೇಣುಕಸ್ವಾಮಿಯ ಮೇಲೆ ಅಟ್ಯಾಕನ್ನು ಮಾಡಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ, ಕಿಡ್ನಾಪ್ ಮಾಡಿ ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ ಮತ್ತು ಹಲ್ಲೆಯನ್ನು ಕೂಡ ಮಾಡಿಲ್ಲ ಅನ್ನೋದು ದರ್ಶನ್ ಪರ ವಕೀಲರ ವಾದ. ಅಷ್ಟು ಮಾತ್ರವಲ್ಲ, ಇಲ್ಲಿ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅಥವಾ ದರ್ಶನ್ ಒಬ್ಬ VIP ಅನ್ನೋಂಥ ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ಸಿಲುಕಿಸಿ ಇದರಿಂದ ಹೆಸರನ್ನು ಪಡೆಯೋದಕ್ಕೂ ಕೂಡ ಕೆಲವರು ಯತ್ನವನ್ನು ಮಾಡ್ತಿದ್ದಾರೆ. ಅಂಥ ಪ್ರಯತ್ನಗಳನ್ನು ತಡಿಬೇಕು ಕೋರ್ಟ್. ಜೊತೆಗೆ ದರ್ಶನ್ ಯಾವತ್ತೂ ಕೂಡ ಜಾಮೀನಿಗೆ ಅಥವಾ ಇಷ್ಟು ದಿನಗಳ ಕಾಲ ಜಾಮೀನು ಅರ್ಜಿಯನ್ನು ಸಲ್ಲಿಸದೇ ಇರೋದಕ್ಕೆ ಕಾರಣ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇನೆ ಅನ್ನುವಂಥ ಉದ್ದೇಶದಿಂದ. ಹಾಗಾಗಿ ದರ್ಶನ್ ಇನ್ನು ಮುಂದೆಯೂ ಕೂಡ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಲಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಈಗ ಪೊಲೀಸರು ಕೊಡುವಂಥ ಸೂಚನೆಯನ್ನು ಧಿಕ್ಕರಿಸಿ ಹೋಗುವಂಥ ಪ್ರಶ್ನೆ ಇಲ್ಲ. ಯಾವತ್ತು ವಿಚಾರಣೆಗೆ ಮತ್ತೆ ಬರಬೇಕು ಅಂತೇಳಿ ಹೇಳ್ತೀರೋ ಆವತ್ತು ಬರ್ತೀನಿ. ದಯವಿಟ್ಟು ನನಗೆ ಸಿನಿಮಾ ಕೆಲಸಗಳು ಮತ್ತು ಆರೋಗ್ಯದ ಸಮಸ್ಯೆ ಮತ್ತು ನಿತ್ಯ ಬೇರೆ ಬೇರೆ ಸಮಸ್ಯೆಗಳು ಆಗ್ತಿರುವಂಥ ಕಾರಣಕ್ಕೋಸ್ಕರ ಜಾಮೀನನ್ನು ಕೊಡಿ ಎನ್ನುವಂತಹ ಒಂದಷ್ಟು ಅಂಶಗಳನ್ನು ಇಲ್ಲಿ ನ್ಯಾಯಾಧೀಶರ ಮುಂದೆ ಇಡಲಾಗಿದೆ ಎನ್ನುವಂತಹ ಸೂಚನೆ ಸಿಗ್ತಾ ಇದೆ ಅಥವಾ ಮಾಹಿತಿ ಸಿಗ್ತಾ ಇದೆ. ಆ ರೀತಿ ಇಲ್ಲಿ ದರ್ಶನ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ, ಅಂದರೆ ನೀವು ಈಗ ಗಮನಿಸಿ, ದರ್ಶನ್ನು ಆರಂಭದಿಂದ ಈ ಪ್ರಕರಣದಲ್ಲಿ ಸಿಲುಕಿಕೊಂಡಂಥ ಆರಂಭದ ದಿನಗಳಿಂದ ಇಲ್ಲಿವರೆಗೆ ಇರುವಂಥ ರೀತಿಯನ್ನು ಆಧರಿಸಿಯೇ, ಅಂದರೆ ಪಾಸಿಟಿವ್ ಗುಣಗಳನ್ನು ಆಧರಿಸಿ ಈ ಪ್ರಕರಣದಲ್ಲಿ ದರ್ಶನ್ಗೆ ಬೇಲ್ ಕೊಡಿ ಎನ್ನುವಂಥ ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಒಂದು ಭಾಗ. ಇನ್ನು ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರವಾದಂಥ ತನಿಖೆಯನ್ನು ಮಾಡಿದರು. ಹಲವು ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಜಡ್ಜ್ ಎದುರೇ ದಾಖಲಿಸಲಾಗಿದೆ. ಒಟ್ಟು 17 ಆರೋಪಿಗಳ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದ್ದು ಎಲ್ಲವನ್ನು ಕೂಡ ಆರೋಪ ಪಟ್ಟಿಯಲ್ಲಿ ದಾಖಲಿಸಿದ್ದಾರೆ. ಈಗಾಗಲೇ A1 ಪವಿತ್ರಗೌಡ 2 ಬಾರಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. 2 ಬಾರಿಯೂ ಕೂಡ ಅರ್ಜಿ ತಿರಸ್ಕೃತವಾಗಿದೆ. ಇನ್ನು
ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಿಂದ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಹಿಂಪಡೆದಿದ್ದು, ಕೆಳ ಹಂತದ ನ್ಯಾಯಾಲಯದಲ್ಲಿ ಮತ್ತೆ ಜಾಮೀನಿಗೆ ಪವಿತ್ರಗೌಡ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಇದು ಇನ್ನೂ ಕೂಡ ಎರಡನೇ ಅರ್ಜಿ ಏನಿದೆ, ಈ ಅರ್ಜಿ ಈಗ ಸ್ವಲ್ಪ ಆ್ಯಕ್ಟಿವ್ ಇದೆ. ಜಾಮೀನು ಸಿಗುತ್ತಾ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಬಟ್ ಇಲ್ಲೇ ಹಾಗಿಲ್ಲ, ಇಲ್ಲಿ ಬೇರೆಯದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದುವರೆಗೆ ಯಾವತ್ತೂ ಕೂಡ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಕೆ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕು. ಮತ್ತೊಂದು, ಇಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಕೋರ್ಟು ಜಾಮೀನು ಕೊಡ್ತಾ ಇಲ್ವ ಅನ್ನೋದನ್ನು ಕೂಡ ನೋಡಬೇಕಲ್ವಾ. ಈಗ ನೋಡಿ, ದರ್ಶನ್ಗೆ ಮುಳುವಾದರೆ ಒಂದು 3 ಅಂಶಗಳು ಮುಳುವಾಗೇ ಆಗ್ತದೆ. ಏನು, ದರ್ಶನ್ ಇಲ್ಲಿ 3 ಕಾರಣಕ್ಕೋಸ್ಕರ ಜಾಮೀನು ಬಹುಶಃ ತಪ್ಪಿಸ್ಕೊಳ್ಬೋದು ಅಥವಾ ಜಾಮೀನು ಕೊಡದೇನೂ ಕೂಡ ಇರ್ಬೋದು. ಒಂದು, ಜೈಲಿನಿದ್ದಂಥ ಸಂದರ್ಭದಲ್ಲಿ ದರ್ಶನ್ ರೌಡಿಗಳ ಜೊತೆಗೆ ಗುರುತಿಸ್ಕೊಂಡಿದ್ದು. ಎರಡನೇದು, ದರ್ಶನ್ನು ಅಭಿಮಾನಿಗೆ ವಿಡಿಯೋ ಕಾಲನ್ನು ಮಾಡಿದ್ದು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ. ಮೂರನೇದು, ಅಸಭ್ಯವಾಗಿ ಕೈ ಸನ್ನೆಯನ್ನು ಮಾಡಿದ್ದು. ಇದು 3 ವಿಚಾರಗಳ ಜೊತೆಗೆ ಇಲ್ಲಿ ಈ ಹಿಂದೆ ಸಾಕ್ಷಿ ನಾಶಕ್ಕೆ ಪ್ರಭಾವವನ್ನು ಬೀರಿದಿರ್ಬೋದು, ಜೊತೆಗೆ ಬೆದರಿಕೆ ಹಾಕಿದ್ದಿರ್ಬೋದು, ಅವ್ಯಾಚ್ಯ ಪದಗಳನ್ನು ಬಳಕೆ ಮಾಡುವಂಥದ್ದು ವಿಚಾರ ಇರ್ಬೋದು. ಹೀಗೆ ಒಂದಷ್ಟು ಕೆಟ್ಟ ವಿಚಾರಗಳು ದರ್ಶನ್ ತಲೆಯಲ್ಲಿ ತುಂಬಿಕೊಂಡಿದ್ದಾವೆ. ಅಷ್ಟು ವಿಚಾರಗಳನ್ನು ತೆಗೆದು ಹಾಕಬೇಕು. ಜೊತೆಗೆ ಇಲ್ಲಿ ದರ್ಶನ್ಗೆ ದೊಡ್ಡದೊಂದು ಸಮಸ್ಯೆ ಇರೋದು ಏನಂತ ಹೇಳಿದ್ರೆ, ಏನೇ ಮಾಡಿದ್ರೂ ಕೂಡ ಅದು ಉಲ್ಟಾ ಹೊಡಿತಿರುವಂಥದ್ದು. ಅದು ದರ್ಶನ್ಗೆ ಬಹುಶಃ ಇಲ್ಲಿ ಉಲ್ಟಾ ಹೊಡಿಬಹುದು ಅಂತಲೂ ಕೂಡ ಅನಿಸ್ತಿದೆ. ಯಾಕಂತ ಹೇಳಿದ್ರೆ, ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಒಂದು ಸ್ವಲ್ಪ ಮಾರಿದರೂ ಕೂಡ ಅದು ಅಪಾಯ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನೇ ದರ್ಶನ್ ಪರ ವಕೀಲರು ಇಡ್ತಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗೆಯೇ ಹಿರಿಯ ವಕೀಲರ ಪ್ರಕಾರ ದರ್ಶನ್ಗೆ ಬೇಲ್ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಕೋರ್ಟು ಈ ಪ್ರಕರಣವನ್ನು ಇನ್ನೂ ಕೂಡ ಸುದೀರ್ಘವಾಗಿ ವಿಚಾರಣೆ ಮಾಡಬೇಕಾಗಿದೆ. ಪರ ಮತ್ತು ವಿರೋಧ ಎರಡನ್ನೂ ಕೂಡ ಕೇಳಬೇಕಾಗಿದೆ. ಚಾರ್ಜ್ ಶೀಟ್ನ ಆಧಾರದ ಮೇಲೆ ಅಲ್ಲಿ ಈಗ ಸರ್ಕಾರದ ಪರವಾಗಿ ಮತ್ತು ದರ್ಶನ್ ಪರವಾಗಿ ವಾದ ಪ್ರತಿವಾದವನ್ನು ಕೇಳಿ ನಂತರ ಒಂದು ತೀರ್ಪನ್ನು ಕೊಡಬೇಕು. ಆ ವಾದ ಪ್ರತಿವಾದವನ್ನು ಕೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಅಥವಾ ಇನ್ಯಾವುದೇ ದಾಖಲೆಗಳಿದ್ದರೆ ಅದನ್ನು ನಾಶಪಡಿಸಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಬೇಲ್ ಕೊಡದೇನೂ ಕೂಡ ಇರಬಹುದು. ಇದು ಒಂದು ಆಪ್ಷನ್. ಎರಡನೇದು, ಬೇಲ್ ಕೊಡದೇ ಇದ್ದಾಗ ದರ್ಶನ್ ಕೆರಿಯರ್ ಒಂದು ಹಂತದಲ್ಲಿ ಕೊಲ್ಯಾಪ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈಗಾಗಲೇ ಸಾಕಷ್ಟು ಹೊಡೆತಗಳನ್ನು ಅನುಭವಿಸಿರುವಂಥ ದರ್ಶನ್ಗೆ ಈಗ ಸದ್ಯಕ್ಕಂತೂ ಬೇಲ್ ಸಿಗದೇ ಇದ್ದರೆ ಮತ್ತೊಂದಷ್ಟು ದೊಡ್ಡ ಹೊಡೆತ ಬಿದ್ದಂತಾಗ್ತದೆ. ಆಗೇನಾಗುತ್ತೆ, ಬಹುಶಃ ದರ್ಶನ್ ತನ್ನ ಇಡೀ ಕೆರಿಯರ್ನಲ್ಲಿ ಅನುಭವಿಸಿದಂಥ ಬದಿಗಿಟ್ಟು ನೋವುಗಳನ್ನು ತಿನ್ನಬೇಕಾಗ್ತದೆ. ಅದರಲ್ಲೂ ಕೂಡ ಈಗ ದರ್ಶನ್ ಹೇಳ್ಬೋದು, ನನಗೆ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ, ದಯವಿಟ್ಟು ಜಾಮೀನನ್ನು ಕೊಡಿ ಅಂತೇಳಿ ಕೇಳ್ಬೋದು. ಆವಾಗ ಕೋರ್ಟ್ ಹೇಳ್ಬೋದು, ನೀವು ಏನೋ ಅವಕಾಶ ಕೇಳಿದ್ದೀರ ಕರೆಕ್ಟ್, ಬಟ್ ಹಾಗಂತ ಮಾತ್ರಕ್ಕೆ ಈ ಹಿಂದೆ ಮಾಡಿದಂಥ ಕೃತ್ಯವನ್ನು ಮತ್ತೆ ಮಾಡೋದಿಲ್ಲ ಅಂತೇಳಿ ಏನು ಗ್ಯಾರಂಟಿ? ಇಂಥ ಪ್ರಶ್ನೆಗಳು ಕೂಡ ಬರ್ತವೆ. ಅದನ್ನು ಕೂಡ ದರ್ಶನ್ ಫೇಸ್ ಮಾಡಬೇಕಾಗ್ತದೆ. ಹೀಗೆ ಒಂದಲ್ಲ ಎರಡಲ್ಲ ಸಾಲು ಪ್ರಶ್ನೆಗಳನ್ನು ದರ್ಶನ್ ಫೇಸ್ ಮಾಡಲೇಬೇಕು. ಫೇಸ್ ಮಾಡೋದು ಮಾತ್ರವಲ್ಲ, ದರ್ಶನ್ ಇಲ್ಲಿ ಒಂದು ಜಾಮೀನನ್ನು ಪಡೆಯುವಂಥ ಹಂತದಲ್ಲಿ ಒಂದೇ ದಿನಕ್ಕೆ 2 ದಿನಕ್ಕೆ ಜಾಮೀನು ಸಿಕ್ಬಿಡುತ್ತೆ, ಚಾನ್ಸೇ ಇಲ್ಲ. ಪವಿತ್ರಗೌಡರದೇ ಅಬ್ಸರ್ವ್ ಮಾಡಿ, ಎಷ್ಟು ದಿನಗಳ ಕಾಲ ಸತಾಯಿಸಿ ನಂತರ ಬೇಲ್ ಅರ್ಜಿಯನ್ನು ರಿಜೆಕ್ಟ್ ಮಾಡಿದರು. ಅದೇ ರೀತಿ ಇಲ್ಲೂ ಕೂಡ ಆಗಬಹುದು. ಸದ್ಯಕ್ಕಂತೂ ದರ್ಶನ್ಗೆ ಜಾಮೀನು ಅರ್ಜಿ ಸಿಗುವಂಥ ಚಾನ್ಸಸ್ಸು ತುಂಬ ವಿರಳ ಅಂತೇಳಿ ಕಾಣಿಸ್ತಿದೆ. ಹಾಗೆಯೇ ಒಂದಿಬ್ಬರಿಗೆ ಮಾತ್ರ ಜಾಮೀನು ಸಿಗಬಹುದು ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ, ಅವರಿಗೆ ನಾನ್ ಬೇಲೇಬಲ್ ಸೆಕ್ಷನ್ ಏನೂ ಹಾಕಲಿಲ್ಲ, ಬೇಲೇಬಲ್ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. ಒಂದಿಬ್ಬರು ಈ ಪ್ರಕರಣದಲ್ಲಿ ಸ್ವಲ್ಪ ದೂರ ಇರೋದ್ರಿಂದ, ಅಂದರೆ A17 ಹಂತದಲ್ಲಿ ಇರೋದ್ರಿಂದ, ಅವರಿಗೆ ಈ ಪ್ರಕರಣದಲ್ಲಿ ಅವ್ರದ್ದೇನು ದೊಡ್ಡ ಪಾತ್ರವೂ ಕೂಡ ಇಲ್ಲದೇ ಇರೋದ್ರಿಂದ ಅವರಿಬ್ಬರಿಗೆ ಬೇಲ್ ಸಿಗ್ಬೋದು. ಮತ್ತು ಯಾರಿಗೂ ಕೂಡ ಬೇಲ್ ಸಿಗೋದು ಅಷ್ಟು ಈಸಿ ಅಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಅದೇನಾದರೂ ಕೂಡ ಈ ಹಂತದಲ್ಲಿ ದರ್ಶನ್ಗೆ ಬೇಲು ತುಂಬ ಅವಶ್ಯಕತೆ ಇದೆ ಅನ್ನುವಂಥ ವಾದವನ್ನು ವಕೀಲರು ಮಂಡಿಸ್ತಾ ಇತ್ತು. ಆ ವಾದಕ್ಕೆ ಈಗ ಜಡ್ಜ್ ಮನ್ನಣೆಯನ್ನು ಕೊಡ್ತಾರಾ, ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.